ಚಿಕ್ಕಮಗಳೂರು ನಗರಸಭೆಯ ಅವಾಂತರ ನಗರ ಕ್ಲೀನ್ ಮಾಡೋ ಪೌರ ಕಾರ್ಮಿಕರಿಗೆ ನಗರಸಭೆ ಕೊಟ್ಟದ್ದು ಹಳಸಿದ ತಿಂಡಿ. ಚಿಕ್ಕಮಗಳೂರಿನಲ್ಲಿ ನಗರವನ್ನು ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರಿಗೆ ನಗರಸಭೆಯಿಂದ ನೀಡಿದ ತಿಂಡಿ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಹಗಲಿರುಳು ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ತಿನ್ನಲು ಯೋಗ್ಯವಲ್ಲದ ಹಳಸಿದ ಇಡ್ಲಿ ಹಾಗೂ ಸಾರು ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇಡ್ಲಿ ಪ್ಯಾಕೆಟ್ ತೆರಿತಾ ಇದ್ದಂತೆ ದುರ್ವಾಸನೆ ಬಂದಿದ್ದು, ಕೈಗೆ ಅಂಟುವ ರೀತಿಯಲ್ಲಿ ಪಾಯಸದಂತಾಗಿದ್ದ ಇಡ್ಲಿ ಕಂಡು ಕಾರ್ಮಿಕರು ಕಂಗಾಲಾಗಿದ್ದಾರೆ. ತಿಂಡಿ ಬಿಸಿಯಾಗಿದ್ದರಿಂದ ಹೀಗಾಗಿದೆ ಎಂದು ನಗರಸಭೆ ನೌಕರರು ಸಮಜಾಯಿಷಿ ನೀಡಿದ್ದಾರೆ ಎನ್ನಲಾಗಿದೆ. ಕೊಟ್ರೆ ಒಳ್ಳೆಯ ಆಹಾರ ಕೊಡಿ, ಇಂಥದನ್ನು ಯಾಕೆ ಕೊಡಬೇಕು, ನಿಮ್ಮಲ್ಲಿ ತಿಂಡಿ ಕೇಳಿದವರು ಯಾರು ಎಂದು ಪೌರ ಕಾರ್ಮಿಕರು ಪ್ರಶ್ನಿಸಿದ್ದಾರೆ. ಸರ್ಕಾರದ ಹಣವಾದರೂ ಪೌರ ಕಾರ್ಮಿಕರಿಗೆ ಇಂತಹ ಆಹಾರ ನೀಡುವುದು ಅನ್ನಕ್ಕೆ ಮಾಡುವ ಅವಮಾನ. ಪೌರ ಕಾರ್ಮಿಕರು ಅಂದ್ರೆ ಇಷ್ಟೊಂದು ಕೀಳಾಗಿ ನೋಡ್ತೀರಾ ಎಂದು ಕಾರ್ಮಿಕರು ಪ್ರಶ್ನಿಸಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಪೌರ ಕಾರ್ಮಿಕರು ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಯಾಕೆ ಟೆನ್ಷನ್ ವಿಚಾರ ಹೇಳ್ತಾರದು ಎಲ್ಲ ಒಂದೇ ಅಲ್ವಾ, ಎಲ್ಲದು ಒಂದೇ. ಇದು ನೋಡಿ ಸರ್, ಇದು ಇಡ್ಲಿ ಇದು ಬಂದಿದೆ, ಇದು ನೋಡಿ ಸರ್. ಅದು ಏನಾಗಿದೆ ಗೊತ್ತೇನೋ, ಬಿಸಿಗಂಗೆ ಆಗಿದೆ. ರಿಟರ್ನ್ ಇದು ಮಾಡಿ ಇರ್ಲಿ ಬಿಡಿ, ನೀವ್ಯಾಕೆ ಸಿಟ್ ಆಗಿದ್ದಾರೆ ಸರ್? ಸಿಟ್ಟಲ್ಲ, ಕಾಮನ ಮಾತಾಡ್ತೀನಿ ನಾನು. ಸಿಟ್ಟಲ್ಲ, ಇಡ್ಲಿಗೂ ಇದಕ್ಕೂ ಗೊತ್ತಾಗೋದ್ರಿ. ಅದು ಇಡ್ಲಿ ಇಡ್ಲಿನ ಇದು ಹಂಗಿದೆ. ಬಿಡ್ರಿ, ಅವ್ರ ಪ್ರಶ್ನೆ ಅವ್ರು ಕೇಳ್ತಿದ್ದಾರೆ ಬಿಡ್ರಿ. ಅವ್ರು ಪಬ್ಲಿಕ್ ಕೇಳ್ತಾರೆ ಬಿಡ್ರಿ, ನೀವು ಯಾಕೆ ಟೆನ್ಷನ್ ಅಂದ್ರೆ? ಆಯ್ತಾ, ನಾವೇನು ತಿಂದಿಲ್ಲ, ನಾವೇನು ಯಾರು ತಿಂದಿಲ್ಲ. ಇದಕ್ಕೆ ರಿಟರ್ನ್ ನಾವು ಮಾಡಿ ಬಿಟ್ರೆ ನಾವೇ ಯೂಸ್ ಮಾಡಿಲ್ಲ ಯಾರು. ನಾನೇ ಬೇರೆನಾ ಬಿಟ್ರ ಅದನ್ನೇ ಕಡೆ ಇದು ಮಾಡಿಸೀನಿ. ಅದು ಏನು ಗೊತ್ತಾ ಸರ್, ಬಿಸಿಲಿಗೆ ಆಗಿದೆ, ದೋಸೆ ತಂದರೆ ಸರಿಯಾಗಿದೆ. ನಾನು ಇಡ್ಲಿ ತೋರಿಸಿ ಸರ್, ನಾನು ಏನು ಗೊತ್ತಾಗಲ್ಲ ಸರ್. ಬಿಸಿಗಾಯ್ತು, ಹಿಂಗಾಗಿದೆ, ಬಿಸಿಗಾಯ್ತು ಹೇಳಿ ಆಯ್ತಾ. ಅದೇನದು ಸರ್, ಇದು ಇಡ್ಲಿನೇ, ಬಟ್ ಬಿಸಿ ಇದಕ್ಕೆ ಅದಕ್ಕೆ ರಿಟರ್ನ್ ದೋಸೆ ಮಾಡಿದ್ದೀನಿ. ದೋಸೆ ಕೈಯಲ್ಲಿ ಒಂಚೂರು ಇದು ಮಾಡಿ ಸರ್. ಅದು ನೋಡಿ ತಾಯಿ, ನಾನೇ ನೋಡ್ತೀನಿ. ಇದು ಏನು ಗೊತ್ತಾ ಸರ್, ಇದು ನನಗೆ ಗೊತ್ತಿಲ್ವಾ ಸರ್? ಈ ರೀತಿ ಆಯ್ತು ಅದನ್ನೇ ಹೇಳ್ತಾ ಇದ್ದೀರ ನಾನೇ ಕೂಲಂಕಷವಾಗಿ.